ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗವಿಶ್ರೀ ಟಿ ಕ್ಲಾಸಸ್. ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಥಿಯರೀಸ್ ಆಫ್ ಲರ್ನಿಂಗ್ ಅನ್ನೋ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಮೊದಲನೇ ಥಿಯರಿ ಬರೋದು ಬಿಹೇವಿಯರಿಸ್ಟ್ ಥಿಯರೀಸ್ ಆಫ್ ಲರ್ನಿಂಗ್. ಬಿಹೇವಿಯರಿಸ್ಟ್ ಥಿಯರೀಸ್ ಆಫ್ ಲರ್ನಿಂಗ್ ಅಲ್ಲಿ ಬಿಹೇವಿಯರ್ಗೆ ಇಂಪಾರ್ಟೆನ್ಸ್ ತುಂಬಾನೇ ಕೊಡ್ತಾರೆ. ಸೊ ಇದರಲ್ಲಿ ಫಸ್ಟ್ ಬರೋದು ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ. ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಅನ್ನೋದನ್ನ ಇವನ್ ಪಾವ್ಲೋ ಅನ್ನೋರು ಇದನ್ನ ಪ್ರತಿಪಾದಿಸ್ತಾರೆ. ಇವ್ರ ಪ್ರಕಾರ ಲರ್ನಿಂಗ್ ಥ್ರೂ ದ ಅಸೋಸಿಯೇಷನ್ ಬಿಟ್ವೀನ್ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್, ಅಂದ್ರೆ ಲರ್ನಿಂಗ್ ಹೇಗೆ ಆಗುತ್ತೆ ಅಂದ್ರೆ ಸ್ಟಿಮ್ಯುಲಸ್ ಮತ್ತೆ ರೆಸ್ಪಾನ್ಸ್ ಗಳ ನಡುವೆ ಅಸೋಸಿಯೇಷನ್ ಆದಾಗ ನಮ್ಗೆ ಲರ್ನಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಕಲಿಕೆ ಸ್ಟಿಮ್ಯುಲಸ್ ಮತ್ತೆ ರೆಸ್ಪಾನ್ಸ್ ನಡುವೆ ಇರುವಂತಹ ಸಂಬಂಧ ಅಂತ ಯಾರು ಇವನ್ ಪಾವ್ಲೋ ಅವರು ನಮ್ಗೆ ಹೇಳಿದ್ದಾರೆ. ಸೊ ಇವರು ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಈ ಒಂದು ಥಿಯರಿನ ಅವರು ಪ್ರೂವ್ ಮಾಡ್ತಾರೆ. ಏನಂದ್ರೆ ಒಂದು ಬೆಲ್ ಸೌಂಡ್ ಮತ್ತೆ ಡಾಗ್ ಸ್ಯಾಲವೇಟ್ಸ್ ಆಗೋದು, ಅಂದ್ರೆ ಗಂಟೆ ಶಬ್ದ ಹೊಡೆದ್ರೆ ನಾಯಿ ತನ್ನ ಜ್ವಲ್ಲನ್ನ ಬಾಯಲ್ಲಿರುವುದನ್ನ ಸುರಿಸ್ತಾ ಇತ್ತು. ಯಾಕಪ್ಪ ಅಂತಂದ್ರೆ ಅದಕ್ಕೆ ಹಸುವಾದಾಗ ಬೆಲ್ ಸೌಂಡ್ ಹೊಡೆದ್ರೆ ಅದರ ಆಹಾರ ಬರ್ತಿದೆ ದಾರಿಯಲ್ಲಿ ಅನ್ನೋ ಒಂದು ಸೂಚನೆ, ಎಚ್ಚರಿಕೆ ಆ ಬೆಲ್ ಸೌಂಡ್ ಮೂಲಕ ಈ ನಾಯಿಗೆ ತಿಳಿತಿತ್ತು. ಅಂದ್ರೆ ಸ್ಟಿಮ್ಯುಲಸ್ ಇಲ್ಲಿ ಬೆಲ್ ಸೌಂಡ್ ಆದ್ರೆ ಡಾಗ್ ಸ್ಯಾಲ್ವೇಟ್ ಮಾಡ್ತಿತ್ತು, ಅದು ರೆಸ್ಪಾನ್ಸ್ ಆಗಿರುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಥಿಯರಿ ಬಂದು ಆಪರೆಂಟ್ ಕಂಡೀಷನಿಂಗ್. ಈ ಥಿಯರಿನ BF ಸ್ಕಿನ್ನರ್ ಅವರು ಪ್ರತಿಪಾದಿಸ್ತಾರೆ. ಈ ಥಿಯರಿ ಪ್ರಕಾರ ಲರ್ನಿಂಗ್ ಅನ್ನೋದು ರಿವಾರ್ಡ್ಸ್ ಮತ್ತೆ ಪನಿಷ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಲರ್ನಿಂಗ್ ಥ್ರೂ ದ ರಿವಾರ್ಡ್ಸ್ ಅಥವಾ ರೀಇನ್ಫೋರ್ಸ್ಮೆಂಟ್ ಅಂಡ್ ಪನಿಷ್ಮೆಂಟ್, ಅಂದ್ರೆ ಕಲಿಕೆಯು ರಿವಾರ್ಡ್ಸ್ ಮತ್ತೆ ಪನಿಷ್ಮೆಂಟ್ ಗಳ ನಡುವೆ ಇರುವಂತಹ ಎಫೆಕ್ಟ್ ಅಂತ ಹೇಳ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಒಂದು ಮಗು ಓದಿನಲ್ಲಿ ತುಂಬಾ ಜಾಣ ಇತ್ತು ಅಂತಂದ್ರೆ ಅದನ್ನ ಶಿಕ್ಷಕರು ಪ್ರೋತ್ಸಾಹ ನೀಡಿದಾಗ ಆ ಮಗುವಿಗೆ ಕಲಿಕೆಯಲ್ಲಿ ಮತ್ತಿಷ್ಟು ಇಂಟ್ರೆಸ್ಟ್ ಬರುತ್ತೆ. ಅದೇ ರೀತಿ ಒಂದು ಮಗು ಕಲಿಕೆಯಲ್ಲಿ ಹಿಂದುಳಿದಾಗ ಪನಿಷ್ಮೆಂಟ್ ಕೊಟ್ರೆ ಆ ಮಗುವಿನ ಮೇಲೆ ಪರಿಣಾಮ ಬೀರ್ಬೋದು, ಅದು ಕಲಿಕೆಯನ್ನ ಮತ್ತಿಷ್ಟು ಹಿಂದಿಕ್ಬೋದು. ಹಾಗಾಗಿ ರಿವಾರ್ಡ್ಸ್ ಮತ್ತೆ ಪನಿಷ್ಮೆಂಟ್ ಲರ್ನಿಂಗ್ ಅಲ್ಲಿ ತುಂಬಾನೇ ಎಫೆಕ್ಟ್ಸ್ ಮಾಡ್ತದೆ ಅಂತ ಆಪರೆಂಟ್ ಕಂಡೀಷನ್ ಮೂಲಕ BF ಸ್ಕಿನ್ನರ್ ಅವರು ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಪ್ರೇಸಸ್ ಇನ್ಕ್ರೀಸ್ ದ ಚಿಲ್ಡ್ರನ್ಸ್ ಪಾರ್ಟಿಸಿಪೇಷನ್, ಅಂದ್ರೆ ಮಕ್ಕಳಿಗೆ ನಾವು ಉತ್ತೇಜನ, ಮೋಟಿವೇಶನ್ ಮತ್ತೆ ಹೊಗಳಿದ್ರೆ ಅವರ ಒಂದು ಪಾರ್ಟಿಸಿಪೇಷನ್ ಕಲಿಕೆಯಲ್ಲಿ ಜಾಸ್ತಿ ಆಗುತ್ತೆ. ಅದೇ ರೀತಿ ಪನಿಷ್ಮೆಂಟ್ ಕೊಟ್ಟಾಗ ಅವರ ಕಲಿಕೆ ಮಟ್ಟ ಕಡಿಮೆ ಆಗುತ್ತೆ ಅಂತ ಆಪರೆಂಟ್ ಕಂಡೀಷನಿಂಗ್ ಮೂಲಕ BF ಸ್ಕಿನ್ನರ್ ಅವರು ಪ್ರತಿಪಾದಿಸ್ತಾರೆ. ಈಗ ನೆಕ್ಸ್ಟ್ ಥಿಯರಿ ಬಂದು ಕನೆಕ್ಟಿನಿಸಮ್, ಅಂದ್ರೆ ಟ್ರಯಲ್ ಅಂಡ್ ಎರರ್ ಥಿಯರಿ. ಟ್ರಯಲ್ ಇನ್ಕ್ರೀಸ್ ಆದೋ ಹಾಗೆ ಎರರ್ಸ್ ಕಡಿಮೆ ಆಗುತ್ತೆ. ಇದನ್ನು ಯಾರು ಹೇಳ್ತಾರೆ ಅಂದ್ರೆ ಎಡ್ವರ್ಡ್ ಎಲ್ ಥಾರ್ನ್ಡೈಕ್ ಅವರು ಹೇಳ್ತಾರೆ. ಇವ್ರ ಪ್ರಕಾರ ಇದರಲ್ಲಿ ಮತ್ತೆ 3 ಸಬ್ ಲಾಸ್ ಇದಾವೆ, ಅಂದ್ರೆ ಲಾ ಆಫ್ ಎಫೆಕ್ಟ್, ಲಾ ಆಫ್ ರೀಡಿನೆಸ್, ಲಾ ಆಫ್ ಎಕ್ಸಸೈಸ್ ಅಂತ. ಈ ಸಬ್ ಲಾಸ್ ಮೂಲಕ ಇವರ ಒಂದು ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ನ ಹೇಳ್ತಾರೆ. ಅಂದ್ರೆ ಟ್ರಯಲ್ಸ್ ಇನ್ಕ್ರೀಸ್ ಆದ ಹಾಗೆ ಎರರ್ಸ್, ಮಿಸ್ಟೇಕ್ಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಲಾ ಆಫ್ ಎಫೆಕ್ಟ್ ಪ್ರಕಾರ ಈಗ ಒಂದು ಮಗು ಚೆನ್ನಾಗಿ ಓದಿನಲ್ಲಿ ಓದ್ತಾ ಇದೆ, ಅದರ ಒಂದು ಕಲಿಕೆ ಗುಣಮಟ್ಟ ತುಂಬಾನೇ ಚೆನ್ನಾಗಿದೆ ಅಂದ್ರೆ ನಾವು ಅದಕ್ಕೆ ಪ್ರೋತ್ಸಾಹ ನೀಡೋದ್ರ ಮೂಲಕ ಅದರ ಕಲಿಕೆ ಮಟ್ಟವನ್ನ ಮತ್ತಿಷ್ಟು ಹೆಚ್ಚು ಮಾಡಬಹುದು. ಅಂದ್ರೆ ಇಲ್ಲಿ ಪ್ರೋತ್ಸಾಹ ಅದರ ಮೇಲೆ ಪ್ರಭಾವ ಬೀರ್ಬೋದು. ಅದೇ ರೀತಿ ಒಂದು ಮಗು ಕಲಿಕೆಯಲ್ಲಿ ಹಿಂದಿದೆ ಅಂದ್ರೆ ಅದಕ್ಕೆ ಪನಿಷ್ಮೆಂಟ್ ಕೊಟ್ರೆ ಅದರ ಕಲಿಕೆ ಮಟ್ಟ ಮತ್ತಿಷ್ಟು ಹದಗೆಡಬಹುದು, ಅಂದ್ರೆ ಅದ್ರ ಮೇಲೆ ಎಫೆಕ್ಟ್ ಬೀಳಬಹುದು. ಪನಿಷ್ಮೆಂಟ್ ಕೂಡ ಅದ್ರ ಮೇಲೆ ಎಫೆಕ್ಟ್ ಬೀಳುತ್ತೆ, ಅದು ಪಾಸಿಟಿವ್ ಅಲ್ಲ, ನೆಗೆಟಿವ್ ಆಗಿ ಎಫೆಕ್ಟ್ ಬೀಳುತ್ತೆ. ಅದೇ ರಿವಾರ್ಡ್ಸ್ ಕೊಟ್ಟಾಗ ಅದು ಪಾಸಿಟಿವ್ ಎಫೆಕ್ಟ್ ಕೊಡುತ್ತೆ ಮಗುವಿನ ಮೇಲೆ. ಅಂದ್ರೆ ಲಾ ಆಫ್ ಎಫೆಕ್ಟ್ ಮೂಲಕ ಇವರು ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ಹೇಳ್ತಾರೆ. ನೆಕ್ಸ್ಟ್ ಲಾ ಆಫ್ ರೀಡಿನೆಸ್ ಅಂತಂದ್ರೆ ಮಗು ಕಲಿಯಲು ಇಚ್ಛೆ ಪಡದಿದ್ದಾಗ ಕಲಿಸುವವನು ಇಂಟ್ರೆಸ್ಟ್ ನ ತೋರಿಸೋ ಹಾಗಿಲ್ಲ, ಅಥವಾ ಮಗು ಕಲಿಯಲು ಇಚ್ಛಿಸಿದಾಗ ಕಲಿಸುವವನಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅಲ್ಲಿ ಕಲಿಕೆ ಸರಿಯಾಗಿ ಆಗಲ್ಲ. ಇಲ್ಲಿ ಲಾ ಆಫ್ ರೀಡಿನೆಸ್ ಏನ್ ಹೇಳುತ್ತೆ ಅಂದ್ರೆ ಕಲಿಸುವವನು ಹಾಗೂ ಕಲಿಯುವವನು ಇಬ್ಬರ ನಡುವೆಯೂ ಕೂಡ ಕಲಿಕೆಯ ಒಂದು ಹಂಬಲ, ಕಲಿಯುವಂತ ಹಂಬಲ, ಕಲಿಸುವಂತ ಹಂಬಲ ಇಬ್ಬರಲ್ಲೂ ಇರಬೇಕು ಅನ್ನೋದು ಈ ಲಾ ಆಫ್ ರೀಡಿನೆಸ್ ಹೇಳುತ್ತೆ. ಆಮೇಲೆ ಲಾ ಆಫ್ ಎಕ್ಸಸೈಸ್ ಪ್ರಕಾರ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಪ್ರಾಕ್ಟೀಸ್ ಎಷ್ಟು ಮಾಡ್ತೀವೋ ಅಷ್ಟು ಪರ್ಫೆಕ್ಟ್ ಆಗ್ತೀವಿ. ಎಕ್ಸಸೈಸ್ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರ ಮೂಲಕ ಅದ್ರ ಔಟ್ಕಮ್ ಬರುತ್ತೆ. ಹಾಗೆ ಲಾ ಆಫ್ ಎಕ್ಸಸೈಸ್ ನ ಹೇಳುತ್ತೆ, ನಾವು ಪಾಸಿಟಿವ್ ಆಗಿ ಇಂಟ್ರೆಸ್ಟ್ ಕೊಟ್ಟು ಲರ್ನಿಂಗ್ ಮಾಡಿದ್ರೆ ಇಟ್ ಔಟ್ಕಮ್ ವಿಲ್ ಬಿ ಇನ್ ಎ ಪಾಸಿಟಿವ್ ವೇ. ಇಫ್
ನಾಟ್ ಇಂಟ್ರೆಸ್ಟೆಡ್ ಇದ್ದಾಗ ಅದ್ರ ಮೇಲೆ ಪನಿಷ್ಮೆಂಟ್ ಕೊಟ್ಟಾಗ ಅದು ಎಫೆಕ್ಟ್ ನೆಗೆಟಿವ್ ಆಗುತ್ತೆ. ಅಂದ್ರೆ ಎಕ್ಸರ್ಸೈಸ್ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಲಾ ಆಫ್ ಎಕ್ಸರ್ಸೈಸ್ ಮೂಲಕ ಇವರು ಈ ಥಿಯರಿ ಬಗ್ಗೆ ಹೇಳ್ತಾರೆ. ಇದೇ ಟ್ರಯಲ್ ಅಂಡ್ ಎರರ್ ಥಿಯರಿ. ಇವಾಗ ನಾ ಹೇಳಿರುವ 3 ಥಿಯರೀಸ್ ಆಫ್ ಲರ್ನಿಂಗ್ ಏನು ಕ್ಲಾಸಿಕಲ್ ಕಂಡೀಷನಿಂಗ್, ಆಪರೆಂಟ್ ಕಂಡೀಷನಿಂಗ್, ಕನೆಕ್ಟಿಸಮ್ ಅಥವಾ ಟ್ರಯಲ್ ಅಂಡ್ ಎರರ್ ಲರ್ನಿಂಗ್, ಈ ಎಲ್ಲಾ ಥಿಯರೀಸ್ ಅಲ್ಲೂ ಬಿಹೇವಿಯರಿಸ್ಗೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗಾಗಿ ಇದು ಬಿಹೇವಿಯರಿಸ್ಟ್ ಥಿಯರೀಸ್ ಆಫ್ ಲರ್ನಿಂಗ್ ಆದ. ಇವಾಗ ನೆಕ್ಸ್ಟ್ ಕಾಗ್ನೇಟಿವ್ ಥಿಯರೀಸ್ ಆಫ್ ಲರ್ನಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕಾಗ್ನೇಟಿವ್ ಅಂತಂದ್ರೆ ಇದು ನಮ್ಮ ಬ್ರೈನ್ಗೆ ಸಂಬಂಧಪಟ್ಟಿರುವಂತಹ ಥಿಯರಿ ಆಗಿರೋದು. ಅಂದ್ರೆ ಕಾಗ್ನೇಟಿವ್ ಡೆವಲಪ್ಮೆಂಟಲ್ ಥಿಯರಿನ ಜೀನ್ ಪಿಯಾಜೆ ಅವರು ಪ್ರತಿಪಾದಿಸ್ತಾರೆ. ಇವರ ಪ್ರಕಾರ ಲರ್ನಿಂಗ್ ಹ್ಯಾಪನ್ಸ್ ಇನ್ ದ ಡೆವಲಪ್ಮೆಂಟಲ್ ಸ್ಟೇಜಸ್. ಕಲಿಕೆಯು ಹಂತ ಹಂತವಾಗಿ ಬೆಳೆಯುವಂಥದ್ದು. ಅಂದ್ರೆ ಸೆನ್ಸರಿ ಮೋಟಾರ್ ಸ್ಟೇಜ್ ಇಂದ ಹಿಡಿದು ಫಾರ್ಮಲ್ ಆಪರೇಷನಲ್ ಸ್ಟೇಜ್ ವರೆಗೂ ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಇದ್ರ ಪ್ರಕಾರ 4 ಡೆವಲಪ್ಮೆಂಟಲ್ ಸ್ಟೇಜಸ್ ಇದಾವೆ. ಸೆನ್ಸರಿ ಮೋಟಾರ್, ಪ್ರಿ ಆಪರೇಷನಲ್, ಕಾಂಕ್ರೀಟ್ ಆಪರೇಷನಲ್ ಅಂಡ್ ಫಾರ್ಮಲ್ ಆಪರೇಷನಲ್ ಅನ್ನೋದು 4 ಹಂತದ ಮೂಲಕ ಇವರು ಕಾಗ್ನೇಟಿವ್ ಥಿಯರಿ, ಡೆವಲಪ್ಮೆಂಟಲ್ ಥಿಯರಿ ಬಗ್ಗೆ ಪ್ರತಿಪಾದಿಸ್ತಾರೆ. ಅದೇ ರೀತಿ ಕಾಗ್ನೇಟಿವ್ ಥಿಯರಿಯಲ್ಲಿ ಇನ್ನೂ ಒಂದು ಬರುತ್ತೆ ಇನ್ಸೈಟ್ ಲರ್ನಿಂಗ್. ಇನ್ಸೈಟ್ ಲರ್ನಿಂಗ್ ನ ಓಲ್ಫ್ಗ್ಯಾಂಗ್ ಕೊಹೆಲರ್ ಅವರು ಪ್ರತಿಪಾದಿಸ್ತಾರೆ. ಇವರ ಪ್ರಕಾರ ಇದು ಕೀವರ್ಡ್ ಏನಂದ್ರೆ ಸಡನ್ ರಿಯಲೈಸೇಷನ್ ಆಗೋದು. ಇವರು ಒಂದು ಎಕ್ಸಾಂಪಲ್ ಅಥವಾ ಒಂದು ಎಕ್ಸ್ಪೆರಿಮೆಂಟ್ ಯಾವ್ದ್ರ ಮೂಲಕ ಮಾಡ್ತಾರೆ ಅಂದ್ರೆ, ಒಂದು ಚಿಂಪಾಂಜಿನ ಇಟ್ಕೊಂಡು ಚಿಂಪಾಂಜಿಗೆ ಸುಲ್ತಾನ ಅನ್ನೋ ಒಂದು ನೇಮ್ ಕೊಟ್ಟು ಅಲ್ಲಿ ಬಾಳೆಹಣ್ಣಿನ ಒಂದು ಗೊಂಚಲವನ್ನ, ಅದರ ಎತ್ತರವನ್ನ ಬದಲಾಯಿಸ್ತಾ ಹೋಗ್ತಾರೆ. ಅಂದ್ರೆ ಚಿಂಪಾಂಜಿ ಯಾವ ರೀತಿ ತನ್ನ ತಲೆಯನ್ನು ಓಡಿಸಿ ಆ ಒಂದು ಬಾಳೆಹಣ್ಣಿನ ಗೊಂಚಲವನ್ನ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೂಲಕ ಇನ್ಸೈಟ್ ಲರ್ನಿಂಗ್ ಅನ್ನೋ ಕಾನ್ಸೆಪ್ಟ್ ನ ಹೇಳ್ತಾರೆ. ಅಂದ್ರೆ ಸಡನ್ ರಿಯಲೈಸೇಷನ್ ಆಗೋದು, ಸಿಚುವೇಶನ್ ತಕ್ಕಂಗೆ ಪ್ರತಿಕ್ರಿಯೆನ ಹೇಗೆ ಕೊಡೋದು ಅನ್ನೋದು ಈ ಇನ್ಸೈಟ್ ಲರ್ನಿಂಗ್ ಥಿಯರಿ ನಮ್ಗೆ ಹೇಳುತ್ತೆ. ನೆಕ್ಸ್ಟ್ ಥರ್ಡ್ ಸೋಷಿಯಲ್ ಲರ್ನಿಂಗ್ ಥಿಯರಿ ಆಫ್ ಲರ್ನಿಂಗ್ ಅಂತ ಹೇಳ್ತೀವಿ. ಇದನ್ನ ಆಲ್ಬರ್ಟ್ ಬಂಡೂರಾ ಅವರು ಪ್ರತಿಪಾದಿಸ್ತಾರೆ. ಇವ್ರ ಪ್ರಕಾರ ಅಬ್ಸರ್ವೇಷನಲ್ ಲರ್ನಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ಸೋಷಿಯಲ್ ಲರ್ನಿಂಗ್ ಆಗ್ಬೇಕಾದ್ರೆ ಅಲ್ಲಿ ಅಬ್ಸರ್ವೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ ಸೋಷಿಯಲ್ ಲರ್ನಿಂಗ್ ಥಿಯರಿ ಒಳಗಡೆ. ಈಗ ನೆಕ್ಸ್ಟ್ 4ನೇ ಥಿಯರಿ ಕನ್ಸ್ಟ್ರಕ್ಟಿವ್ ಥಿಯರಿ ಆಫ್ ಲರ್ನಿಂಗ್. ಕನ್ಸ್ಟ್ರಕ್ಟಿವ್ ಥಿಯರಿ ಆಫ್ ಲರ್ನಿಂಗ್ ನ ಜೀರೋಮ್ ಬ್ರೂನರ್ ಅವರು ಪ್ರತಿಪಾದಿಸ್ತಾರೆ. ಇವರ ಪ್ರಕಾರ ಲರ್ನರ್ಸ್ ಕನ್ಸ್ಟ್ರಕ್ಟ್ ನ್ಯೂ ಐಡಿಯಾಸ್ ಬೇಸ್ಡ್ ಆನ್ ದ ಎಕ್ಸಿಸ್ಟಿಂಗ್ ನಾಲೆಜ್. ಅಂದ್ರೆ ಕಲಿಕೆ ಒಳಗಾಗೋರು ತಮ್ಮ ಒಂದು ಐಡಿಯಾಸ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಎಕ್ಸಿಸ್ಟಿಂಗ್ ನಾಲೆಜ್ ಅಥವಾ ಪ್ರೀವಿಯಸ್ ನಾಲೆಜ್ ಮೇಲೆ ನೆಕ್ಸ್ಟ್ ಲರ್ನಿಂಗ್ ಸ್ಟೆಪ್ ಡಿಪೆಂಡ್ ಆಗಿರುತ್ತೆ ಅಂತ ಜೀರೋಮ್ ಬ್ರೂನರ್ ಅವರು ಹೇಳ್ತಾರೆ. ಕಲಿಕೆಯ ಹಿಂದಿನ ಹಂತ ಈ ಒಂದು ಮುಂದಿನ ಕಲಿಕೆಯ ಹಂತಕ್ಕೆ ಕೊಂಡಿ ಆಗಿರುತ್ತೆ ಅಥವಾ ಕನ್ಸ್ಟ್ರಕ್ಟ್ ಬೇಸ್ಡ್ ಆನ್ ದ ಎಕ್ಸಿಸ್ಟಿಂಗ್ ಪ್ರೀವಿಯಸ್ ನಾಲೆಜ್ ಅಂತ ಬ್ರೂನರ್ ಅವರು ಹೇಳ್ತಾರೆ. ನೆಕ್ಸ್ಟ್ ಸೋಶಿಯೋ ಕಲ್ಚರಲ್ ಥಿಯರಿ ಆಫ್ ಲರ್ನಿಂಗ್. ಇದು 5th ಥಿಯರಿ ಆಗಿದೆ. ಇದನ್ನ ಲೀವ್ ವೈಗೋಸ್ಕಿ ಅವರು ಪ್ರತಿಪಾದಿಸ್ತಾರೆ. ಇವರ ಪ್ರಕಾರ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಥವಾ ZPD ಅಂತ ಕರಿತೀವಿ. ಇದರಲ್ಲಿ ಮಗು ತನ್ನ ಮಟ್ಟಕ್ಕೆ ಎಷ್ಟು ಕೊಟ್ಟಿರೋ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋಕ್ಕಾಗುತ್ತೋ ಆ ಒಂದು ಲೆವೆಲ್ಗೆ ನಾವು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸ್ಕ್ಯಾಫೋಲ್ಡಿಂಗ್ ಅನ್ನೋದು ಕೀವರ್ಡು. ಸ್ಕ್ಯಾಫೋಲ್ಡಿಂಗ್ ಅಂತಂದ್ರೆ ಮಗು ಆ ಕೊಟ್ಟಿರೋ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಕ್ಕೆ ಟೀಚರ್ಸ್ ಆದವರು ಹಿಂಟು ಅಥವಾ ಕ್ಲೂ ಕೊಡೋದ್ರ ಮೂಲಕ ಆ ಟಾಸ್ಕ್ ನ ಕಂಪ್ಲೀಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡೋದು, ಅಂದ್ರೆ ಸಪೋರ್ಟ್ ಮಾಡೋದಕ್ಕೆ ಸ್ಕ್ಯಾಫೋಲ್ಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಸೋಷಿಯಲ್ ಇಂಟರಾಕ್ಷನ್ ಸಪೋರ್ಟ್ಸ್ ಲರ್ನಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಇಂಟರಾಕ್ಷನ್ಸ್, ಕೊಲಾಬರೇಟಿವ್ ಲರ್ನಿಂಗ್ ಥ್ರೂ ಕೊಲಾಬರೇಟಿವ್ ಲರ್ನಿಂಗಿಗೆ ಇಲ್ಲಿ ಇಂಪಾರ್ಟೆನ್ಸ್ ಜಾಸ್ತಿನೇ ಇರುತ್ತೆ. ಸೋಷಿಯಲ್ ಇಂಟರಾಕ್ಷನ್, ಕಮ್ಯುನಿಕೇಶನ್ ಮೂಲಕ ಲರ್ನಿಂಗ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಅಂತ ವೈಗೋಸ್ಕಿ ಅವರು ಹೇಳ್ತಾರೆ. ನೆಕ್ಸ್ಟ್ 6th ಥಿಯರಿ ಬಂದು ಹ್ಯುಮ್ಯಾನಿಸ್ಟಿಕ್ ಥಿಯರಿ ಆಫ್ ಲರ್ನಿಂಗ್. ಹ್ಯುಮ್ಯಾನಿಸ್ಟಿಕ್ ಥಿಯರಿ ಆಫ್ ಲರ್ನಿಂಗ್ ನ ಅಬ್ರಾಹಿಂ ಮಾಸ್ಲೋ ಅವರು ಮತ್ತೆ ಕಾರ್ಲ್ ರೋಜರ್ಸ್ ಇಬ್ರು ಇದನ್ನ ಪ್ರತಿಪಾದಿಸ್ತಾರೆ. ಇವರ ಪ್ರಕಾರ ಸೆಲ್ಫ್ ಆಕ್ಚುಲೈಸೇಷನ್ ಅನ್ನೋದು ಕೀವರ್ಡ್. ಏನಂದ್ರೆ ಒಬ್ಬ ಮನುಷ್ಯ ನಲ್ಲಿ ಬೇಕಾಗಿರುವಂತಹ ಎಲ್ಲ ಆಸೆ ಆಕಾಂಕ್ಷೆಗಳು ಈ ಹ್ಯುಮ್ಯಾನಿಸ್ಟಿಕ್ ಥಿಯರಿ ಆಫ್ ಲರ್ನಿಂಗ್ ಅಲ್ಲಿ ತಿಳಿಸ್ಕೊಡ್ತಾರೆ.
ಅಂದ್ರೆ ಅದು ಎಂಪತಿ ಆಗಿರ್ಬೋದು, ಸಿಂಪತಿ ಆಗಿರ್ಬೋದು, ಎಲ್ಲ ಬೇಸಿಕ್ ನೀಡ್ಸ್‌ನ ಹೇಗೆ ಫುಲ್‌ಫಿಲ್ ಮಾಡ್ಕೋತಾನೆ ಮನುಷ್ಯನಾದವನು ಅನ್ನೋದು ಹ್ಯೂಮ್ಯಾನಿಸ್ಟಿಕ್ ಥಿಯರಿ ಆಫ್ ಲರ್ನಿಂಗ್ ಅಲ್ಲಿ ಮಾಸ್ಲೋ ಅವರು ತಿಳಿಸ್ಕೊಡ್ತಾರೆ. ಇಲ್ಲಿ ಮೋಟಿವೇಶನ್ ಇಸ್ ಅ ಕೀವರ್ಡ್. ಓಕೆ. ನೆಕ್ಸ್ಟ್ ಸೈಕೋ ಅನಾಲಿಟಿಕಲ್ ಥಿಯರಿ ಆಫ್ ಲರ್ನಿಂಗ್. ಈ ಥಿಯರಿನ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳ್ತಾರೆ. ಅದರ ಪ್ರಕಾರ ಸೈಕೋ ಅನಾಲಿಟಿಕಲ್ ಥಿಯರಿಯಲ್ಲಿ ಅನ್ಕಾನ್ಸಿಯಸ್ ಮೈಂಡ್, ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿರ್ಬೋದು, ಆಮೇಲೆ ಇದು ಡಿಫರೆಂಟ್ ಸೈಕೋಸೆಕ್ಷುವಲ್ ಸ್ಟೇಜಸ್, ಈ 3 ಕಾನ್ಸೆಪ್ಟ್ ನ ಸಿಗ್ಮಂಡ್ ಫ್ರಾಯ್ಡ್ ಅವರು ತಿಳಿಸ್ಕೊಟ್ಟಿದ್ದಾರೆ ಥಿಯರೀಸ್ ಆಫ್ ಲರ್ನಿಂಗ್ ಅಲ್ಲಿ. ನೆಕ್ಸ್ಟ್ ಎಕ್ಸ್ಪೆರಿಮೆನ್ಷಿಯಲ್ ಲರ್ನಿಂಗ್. ಈ ಒಂದು ಥಿಯರಿನ ಡೇವಿಡ್ ಕೋಬ್ಲ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಲರ್ನಿಂಗ್ ಇಸ್ ಅ ಪ್ರೊಸೆಸ್ ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್ ಥ್ರೂ ದ ರಿಫ್ಲೆಕ್ಷನ್, ಕಾನ್ಸೆಪ್ಚುಲೈಸೇಷನ್ ಅಂಡ್ ಎಕ್ಸ್ಪೆರಿಮೆಂಟೇಷನ್ ಅಂತ ಹೇಳ್ತಾರೆ. ಅಂದ್ರೆ ಲರ್ನಿಂಗ್ ಅನ್ನೋದು ಒಂದು ಎಕ್ಸ್ಪೆರಿಮೆಂಟ್ ಇದ್ದಂಗೆ. ಎಕ್ಸ್ಪೆರಿಮೆಂಟ್ ಮೂಲಕ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಬೋದು, ಕಾನ್ಸೆಪ್ಟ್ ನ ಬಿಲ್ಡ್ ಮಾಡ್ಕೋಬಹುದು, ಆಮೇಲೆ ಫೈನಲ್ ಕನ್ಕ್ಲೂಡ್ಗೆ ಬರೋದು ಅಂತ ಡೇವಿಡ್ ಕೋಬ್ಲ್ ಅವರು ಎಕ್ಸ್ಪೆರಿಮೆನ್ಷಿಯಲ್ ಲರ್ನಿಂಗ್ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಥಿಯರೀಸ್ ಆಫ್ ಲರ್ನಿಂಗ್ ಅನ್ನೋ ಕಾನ್ಸೆಪ್ಟ್ಸ್ ನ ತಿಳ್ಕೊಂಡಿದ್ದೀವಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮೂಲಕ ನನಗೆ ಕಮೆಂಟ್ ಮಾಡಿ ನಿಮ್ಮ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೋಬಹುದು. ಈ ಒಂದು ವಿಡಿಯೋದಲ್ಲಿ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ತಿಳ್ಕೊಂಡಿರೋದ್ರಿಂದ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ, and please do subscribe to my channel. Thanks for watching.